ಇನ್ನು ಮಂಡ್ಯದಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟ ಕನ್ನಡ ಜಾತ್ರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದಕ್ಕೆ ಬರುವವರಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೂರಾರು ಬಾಣಸಿಗರು ಸಹಾಯಕರಿಂದ ಅಡುಗೆ ತಯಾರಿ, 140 ಕೌಂಟರ್ಗಳ ಮೂಲಕ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಬೆಳಗ್ಗೆ ಹೋದರೆ ನಿಮಗೆ ಬಿಸಿ ಬಿಸಿ ರಾಗಿ ದೋಸೆ ಸಿಗುತ್ತೆ, ಸ್ವೀಟ್ ಇದೆ, ಖಾರ ಪೊಂಗಲ್ ಇದೆ, ಕಾಫಿ ಟೀ ಇಷ್ಟ ಇದ್ದರೆ ಅದು ಕೂಡ ಇದೆ. ಮಧ್ಯಾಹ್ನಕ್ಕಂತೂ ಅಕ್ಕಿ ರೊಟ್ಟಿ, ತರಕಾರಿ ಪಲ್ಯ, ವೆಜ್ ಪಲಾವ್, ಅನ್ನ, ಸಾಂಬಾರು, ಲಾಡು, ಉಪ್ಪಿನಕಾಯಿ, ಹಪ್ಪಳ, ಸಲಾಡ್. ಹಾಗೆ ಇಲ್ಲ ನನಗೆ ಟೈಮ್ ಇಲ್ಲ ರಾತ್ರಿ ಹೋಗ್ತೀನಿ ಅಂತಂದರೆ ಆ ಸಂದರ್ಭದಲ್ಲಿ ಚಪಾತಿ ಸಿಗುತ್ತೆ, ಸಾಗು ಇದೆ, ಘೀ ರೈಸ್ ಇದೆ, ಕುರ್ಮಾ, ಹಾಗೆ ಡ್ರೈ ಜಾಮೂನ್, ಅನ್ನ ಸಾಂಬಾರ್, ಮೊಸರು, ಬಾಳೆಹಣ್ಣು, ಕೋಸಂಬರಿ ಇದೆಲ್ಲವೂ ಕೂಡ ಸಿಗುತ್ತೆ. ಹಾಗಾದರೆ ತಯಾರಿ ಹೇಗಿದೆ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಕ್ಕರೆ ನಗರಿ ಮಂಡ್ಯದಲ್ಲಿ ನಡೆಯುತ್ತಿರುವಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿನ್ನೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಈ ಒಂದು ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಲಕ್ಷಾಂತರ ಕನ್ನಡ ಅಭಿಮಾನಿಗಳು ಕೂಡ ಆಗಮಿಸಿದ್ರು. ಈ ಒಂದು ಸಮಾರಂಭದಲ್ಲಿ ಕೂಡ ಪಾಲ್ಗೊಂಡಿದ್ರು. ಬಂದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಬಗೆ ಬಗೆಯ ಖಾದ್ಯವನ್ನು ಕೂಡ ತಯಾರಿಸಿ ನೀಡಲಾಗ್ತಾ ಇದೆ. ನಾನಿವಾಗ ಅಡುಗೆಯನ್ನು ತಯಾರಿಸ್ತಿರುವಂಥ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ನಿನ್ನೆಯಿಂದ ಮಂಡ್ಯದ ಹೊರವಲಯದಲ್ಲಿರುವಂಥ ಸಂಜೀವ್ ಆಸ್ಪತ್ರೆ ಹಿಂಭಾಗದ ಆವರಣದಲ್ಲಿ ಈ ಒಂದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈಗಾಗಲೇ ನಿನ್ನೆ CM ಸಿದ್ದರಾಮಯ್ಯ ಅವರು ವಿದ್ಯುಕ್ತವಾಗಿ ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಮ್ಮೇಳನಕ್ಕೆ ಲಕ್ಷ ಸಂಖ್ಯೆಯಲ್ಲೂ ಕೂಡ ಕನ್ನಡದ ಅಭಿಮಾನಿಗಳೆಲ್ಲರೂ ಕೂಡ ಬಂದಿದ್ರು, ಭಾಗವಹಿಸಿದ್ರು. ಭಾಳಷ್ಟು ಖುಷಿಯಲ್ಲಿ ಕೂಡ ಭಾಗವಹಿಸಿದ್ರು. ಪ್ರಮುಖವಾಗಿ ಬಂದಂಥ ಎಲ್ಲ ಸಾಹಿತ್ಯಕರಿಗೂ ಕೂಡ ವಿವಿಧ ಬಗೆಯ ಖಾದ್ಯಗಳನ್ನು ಕೂಡ ನೀಡಲಾಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಉತ್ತರ ಕರ್ನಾಟಕ ಮತ್ತು ಮೈಸೂರು ಭಾಗದ ಖಾದ್ಯಗಳನ್ನು ಬೆಳಗ್ಗೆ ತಿಂಡಿಗಾಗಿರ್ಬೋದು, ಮಧ್ಯಾಹ್ನದ ಉಪಹಾರ, ರಾತ್ರಿಯ ಊಟಕ್ಕೂ ನೀಡಿದರೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಕನ್ನಡದ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಂದಂಥವರಿಗೆ ವಿವಿಧ ಬಗೆಯ ಊಟ ಆಗಿರ್ಬೋದು, ತಿಂಡಿಯನ್ನು ಕೂಡ ಕೊಡಲಾಗ್ತಿರೋದು. ಬೆಳಗ್ಗೆ ಭಾಳ ಪ್ರಮುಖವಾಗಿ ಇವತ್ತು ಬೆಳಗಿನ ತಿಂಡಿಗೆ ರಾಗಿ ದೋಸೆ, ಸ್ವೀಟು, ಖಾರ, ಪೊಂಗಲ್, ಟೀ, ಕಾಫಿಯನ್ನು ಕೊಟ್ಟರೆ ಮಧ್ಯಾಹ್ನದ ಉಪಹಾರವಾಗಿ ಅಕ್ಕಿ ರೊಟ್ಟಿ, ತರಕಾರಿ ಪಲ್ಯ, ವೆಜ್ ಪಲಾವ್, ಅನ್ನ, ಚಿತ್ರಾನ್ನ, ಕಾಳು ಸಾಂಬಾರ್, ಲಾಡು, ಉಪ್ಪಿನಕಾಯಿ ಮತ್ತು ಹಪ್ಪಳ ಮತ್ತು ಸಾಲಡ್ನ ಕೂಡ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ರಾತ್ರಿಗೆ ಚಪಾತಿ, ಸಾಗು, ಘೀ ರೈಸ್, ಕುರ್ಮಾ, ಡ್ರೈ ಜಾಮೂನ್, ಅನ್ನ, ತರಕಾರಿ ಸಾಂಬಾರ್, ಮೊಸರು, ಬಾಳೆಹಣ್ಣು, ಕೋಸಂಬರಿ, ಹಪ್ಪಳ, ಸಾಲಡ್ ಹೀಗೆ ವಿವಿಧ ಬಗೆಯ ಖಾದ್ಯಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ನೂರಾರು ಬಾಣಸಿಗರು ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.